ಸೀತಾಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ, ರೈತ ಸಂಘ ಹಾಗೂ ಜೆಡಿಎಸ್ ಮೈತ್ರಿ ಅನೈತಿಕ ಸಂಬಂಧ. ಪಾಂಡವಪುರ ತಾಲೂಕಿಗೆ ಸೇರಿರುವ ಅರಳಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀತಾಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನವಾಗಿ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ಅವನನ್ನು ಶೀಘ್ರವೇ ರೈತ ಸಂಘದಿಂದ ಉಚ್ಚಾಟನೆ ಮಾಡಬೇಕೆಂದು ಸೀತಾಪುರ ಗ್ರಾಮದ ರೈತ ಸಂಘದ ಮುಖಂಡರುಗಳು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡರು. ಸೀತಾಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷರ ಚುನಾವಣೆಯಲ್ಲಿ ರೈತ ಸಂಘ ಹಾಗೂ ಜೆಡಿಎಸ್ ಪಕ್ಷ ಮೈತ್ರಿಯಾಗಿ ಅಧಿಕಾರ ಹಿಡಿದಿರುವುದು ಸುಳ್ಳು. ಇದು ಅನೈತಿಕ ಸಂಬಂಧದಿಂದ ಆಗಿರುವುದು. ನಮ್ಮ ರೈತ ಸಂಘದ ಅಭ್ಯರ್ಥಿ ಚಂದ್ರಶೇಖರ್ ಅವನನ್ನು ರೈತ ಸಂಘದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ರೈತ ಸಂಘದ ಮುಖಂಡರುಗಳು ಆರೋಪವನ್ನು ಮಾಡಿದರು. ನಂತರ ಮುಖಂಡ ಮಹಾದೇವ್ SD ಅವರು ಮಾತನಾಡಿ, ರೈತ ಸಂಘದ ಅಭ್ಯರ್ಥಿ ಚಂದ್ರಶೇಖರ್ ನಮ್ಮ ಕಾರ್ಯಕರ್ತರಿಗೆ ಹಾಗೂ ಶಾಸಕರಿಗೆ ಬೆಲೆ ಕೊಡದೆ ಜೆಡಿಎಸ್ಗೆ ಹೋಗಿರುವುದು ಮೊದಲನೇ ಅಪರಾಧ. ಇಡೀ ನಮ್ಮ ಗ್ರಾಮದ ರೈತ ಸಂಘದ ಮುಖಂಡರುಗಳಿಗೆ ಅವನು ಅವಮಾನವನ್ನು ಮಾಡಿದ್ದಾನೆ. ದಯಮಾಡಿ ನಮ್ಮ ಶಾಸಕರು ಅವನನ್ನು ರೈತ ಸಂಘದಿಂದ ಉಚ್ಚಾಟನೆ ಮಾಡಬೇಕು, ಇಲ್ಲವಾದರೆ ನಾವು ಈ ಸಂಘಟನೆಯಿಂದ ಹೊರಗಡೆ ಹೋಗುತ್ತೀವಿ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಮೀಸೆ ಜವರೇಗೌಡ, SM ಕುಮಾರ್, ಲಲಿತಮ್ಮ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರಮೇಶ್, ಭರತ್, ದಾಸೇಗೌಡ, ಗಾರೆ ದಿನೇಶ್, ಶಿವಲಿಂಗೇಗೌಡ, ಸುಮಿತ್ರ, ಶಶಿಕುಮಾರ್ ಸೇರಿದಂತೆ ಇನ್ನು ಇತರರು ಉಪಸ್ಥಿತರಿದ್ದರು. ಮತ್ತೆ ನಮ್ಮೆಲ್ಲರಿಗೂ ಅವಮಾನ ಮಾಡಿ, ನಮ್ಮ ಕಾರ್ಯಕರ್ತರುಗಳು, ರೈತ ಸಂಘದ ಕಾರ್ಯಕರ್ತರುಗಳಿಗೂ ಅವಮಾನ ಮಾಡಿ, ನಮ್ಮ ಕಾರ್ಯಕರ್ತದ ಮುಖಂಡರುಗಳಿಗೂ ಅವಮಾನ ಮಾಡಿ, ಇಡೀ ನಮ್ಮ ರೈತ ಸಂಘದ ಸೀತಾಪುರದ ಎಲ್ಲ ಕಾರ್ಯಕರ್ತರುಗಳಿಗೂ ಅವಮಾನ ಮಾಡಿ ಇವನು ದಳಕ್ಕೆ ಕೈ ಜೋಡಿಸಿ ಹೋಗಿರುವಂಥದ್ದು ಗಮ್ಯ ಅಪರಾಧ. ಯಾರು ಚಂದ್ರಶೇಖರ್. ನಾವು MLA ಅವರೆಲ್ಲ ಕರೆದು ಮಾತಾಡಿ ಮತ್ತು ಅವ್ರನ್ನ ನಾವು ಭಾರಿ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ MLA ಅವರು ಸುಧಾ ಕರೆದು ಮಾತಾಡೋಕ್ಕೆ ಅವರು ಸ್ಪಂದಿಸಿಲ್ಲ. ನಮಗೂ ಸ್ಪಂದಿಸಲಿಲ್ಲ. ಏಕಾರ್ಥವಾಗಿ ಈಗ ನಮಗೆಲ್ಲ ಅವಮಾನ ಮಾಡಿರೋ ದೇಶದಿಂದ ಅವನ್ನ ನಮ್ಮ ಸಂಘದಿಂದ, ನಮ್ಮ ರೈತ ಸಂಘದಿಂದ ಖಡಾಖಂಡಿತವಾಗಿ ನಮ್ಮ ದರ್ಶನ್ ಪುಟ್ಟಣ್ಣವ್ರಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ರೈತ ಸಂಘದಿಂದ ಅವನ್ನ ಉಚ್ಚಾಟನೆ ಮಾಡಲೇಬೇಕು. ಇಲ್ಲ ಅಂತಂದರೆ ನಾವೊಂದು 50 ಕುಟುಂಬಗಳು ಉಚ್ಚಾಟನೆ ಆಗೋಗ್ತೀವಿ ಅವನ್ನ ಸೇರಿಸ್ಕೊಂಡ್ರೆ. ಇದು ಖಡಾಖಂಡಿತ ನಮ್ಮ MLA ಅವ್ರ ಪಾದಕ್ಕಿಂತ ಅರ್ಪಿತ ಆಗಬೇಕು. ಇದು ನಮ್ಮ ಪಾಂಡವಪುರ ತಾಲೂಕು ಸಂಘದಿಂದ ನಾವು ಗೆದ್ದು ಬಂದಿರೋದು. ಆದರೆ ರೈತ ಸಂಘಕ್ಕೆ ಬಹುಮಾನ ಅಂತಂದಾಗ ಸೀತಾಪುರದಲ್ಲಿ ದಯವಿಟ್ಟು ರೈತ ಸಂಘನೇ ಉದ್ಘಾಟನೆ ಮಾಡಿ ನಾವು ರೈತ ಸಂಘ ಮುಂದುವರಿಸಬೇಕು ಅಂತ ಇದ್ದೀವಿ. ಇದೆಲ್ಲನೂ ಪರಿಶೀಲಿಸಿ ನೀವು ನ್ಯಾಯ ಕೊಡಿಸ್ಕೊಡ್ಬೇಕು. ಮಾಜಿ MLA ಮಾಡ್ಕೊಂಡು ಇವತ್ತು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ಇದು ಏನಾದರೂ ಅಡಮಣಿಗೆ ರೈತ ಸಂಘ ಮತ್ತು JDS ಯಾವುದೇ ಕಾರಣಕ್ಕೂ ಮೈತ್ರಿ ಇಲ್ಲ. ನಮ್ಮ MLA ಅವರು ಯಾವುದೇ ಕಾರಣಕ್ಕೂ ಮೈತ್ರಿ ಮಾಡಿ ಹತ್ಯೆ ಮಾಡುವಂಥ ಅನಿವಾರ್ಯ ನಮ್ಮ MLA ಅವರು ಕೊಟ್ಟಿಲ್ಲ. ಅದರಿಂದ ಅವ್ರನ್ನ ಈ ರೈತ ಸಂಘದಿಂದ ಅವ್ರನ್ನ ವಜಾ ಮಾಡ್ತಾರೆ. ಆದರೆ ಇದೆಲ್ಲ ಸತ್ಯಕ್ಕೆ ದೂರದ ವಿಚಾರ. ಇದು JDS ಕುತಂತ್ರದಿಂದ ಆಗಿರೋದು. ರೈತ ಸಂಘದಿಂದ ಏನೂ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಮೈತ್ರಿ ಇಲ್ಲ. ರೈತ ಸಂಘ ಇರೋವರೆಗೂ JDS ಜೊತೆ ಮೈತ್ರಿ ಇಲ್ಲ ಈ ತಾಲೂಕಿನಲ್ಲಿ. ಇದನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ.